ಕಿಚನ್ ಚಾನಲ್ಗೆ ನಾನು ನಿಮ್ಮ ವಿದ್ಯಾಶ್ರೀ ಮಾತಾಡ್ತಿರೋದು. ಫ್ರೆಂಡ್ಸ್, ಇವತ್ತಿನ ನಮ್ಮ ಸ್ಪೆಷಲ್ ಏನಪ್ಪ ಅಂತಂದರೆ ಈರುಳ್ಳಿ ಪಕೋಡ. ಫ್ರೆಂಡ್ಸ್, ನಮ್ಮ ಕಡೆ ಅಂತೂ ಫುಲ್ ಮಳೆ ಬರ್ತಾ ಇದೆ, ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅದ್ರ ಸಲುವಾಗಿ ಗರಂ ಆಗಿ ತಿನ್ನಬೇಕು ಅಂತ ತಿಳಿಸ್ಬಿಟ್ಟು ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಈರುಳ್ಳಿ, ಅದು ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಕ್ವಾಂಟಿಟಿ ಮೇಲೆ ತೊಗೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಟೀ ಸ್ಪೂನಷ್ಟು ಇದು ಏನಂತೀರ ಅಡುಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ ಕಾಳು. ಫ್ರೆಂಡ್ಸ್, ಅಜ್ವಾನ ಅಂತಾರೆ, ಓಂಕಾಳು ಅಂತಾರೆ. ಇದನ್ನು ನಾವು ಯಾವುದೇ ಆಯಿಲ್ ಫುಡ್ಡಿಗೆ ಹಾಕಿ ನಾವು ಅದರಿಂದ ಅಡುಗೆ ಮಾಡಿಕೊಂಡು ನಾವು ಅದನ್ನು ಸೇವಿಸೋದ್ರಿಂದ ತಿನ್ನೋದ್ರಿಂದ ನಮಗೆ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಇಂಥ ಬಜ್ಜಿ ಬೋಂಡ ಪಕೋಡ ಇಂಥದಕ್ಕೆ ಇದನ್ನು ಅಜ್ವಾನನ ಹಾಕ್ತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಹಾಗಾದರೆ. ಫಸ್ಟ್ ಫ್ರೆಂಡ್ಸ್, ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕೋಣ. ಫ್ರೆಂಡ್ಸ್, ಈ ಕಡಲೆ ಹಿಟ್ಟಿಗೆ ನಾವು ಫಸ್ಟ್ ಎಲ್ಲ ಡ್ರೈ ಪೌಡರ್ಗಳು ಹಾಕೋಣ. ಐ ಮೀನ್ ಸಾಲ್ಟು, ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಆಮೇಲೆ ಅಡುಗೆ ಸೋಡಾ, ಅಜ್ವಾನ, ಆಮೇಲೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್. ಫ್ರೆಂಡ್ಸ್, ಧನಿಯಾ ಪೌಡರ್ ಆಪ್ಷನು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಎಲ್ಲ ನಮಗೆ ಟೇಸ್ಟಿಗೆ ಬರೋದು ಸ್ವಲ್ಪ ಗರಂ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ, ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಡೋಣ ಫ್ರೆಂಡ್ಸ್ ನೀಟಾಗಿ. ಯಾಕಂದರೆ ಇವು ಉಪ್ಪು ಆಮೇಲೆ ಅಡುಗೆ ಸೋಡಾ ಇವೆಲ್ಲ ನೀಟಾಗಿ ಬೆರಿಬೇಕು ಅಂದರೆ ಫಸ್ಟ್ ಇವನ್ನ ಡ್ರೈ ಇದ್ದಾಗಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ಕೊಳ್ಳೋಣ ಇದನ್ನು. ಅರಿಶಿನ ಹಾಕೋರು ಹಾಕ್ತಾರೆ ಫ್ರೆಂಡ್ಸ್ ಇದಕ್ಕೆ, ನಾವಂತೂ ಹಾಕೋಲ್ಲ ಅರಿಶಿನ. ಎಲ್ಲದಕ್ಕೂ ಅರಿಶಿನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕೆಲವೊಂದಕ್ಕೆ ಅರಿಶಿನ ಹಾಕೋಲ್ಲ, ಹಾಕೋರು ಹಾಕ್ಕೋತಾರೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನೀರು ಹಾಕೋಣ. ಆಮೇಲೆ ಫ್ರೆಂಡ್ಸ್, ನೀವು ಅನ್ಕೋಬೋದು ಏನು ಬರೀ ವಿದ್ಯಾವರು ಬರೀ ಚುರುಮುರಿ ಅಂತೆ ಇದು ಈರುಳ್ಳಿ ಪಕೋಡ ಅಂತೆ ಇಂಥದ್ರ ಬಗ್ಗೆನೇ ಮಾಡಾಕ್ತಿದ್ದಾರೆ, ಬೇರೆ ಇವ್ರಿಗೆ ಆಗ್ತಾ ಇಲ್ವಲ್ಲ ಇವರು ಅಂತ ವಿಡಿಯೋ ಮಾಡಿ ಆಗ್ತಾ ಇಲ್ವಲ್ಲ ನಮಗೆ ಹೊಸ ರೆಸಿಪಿಗಳು ಅನ್ಕೋಬೋದು ನೀವು. ಇಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು 3 ದಿನದ ಕೆಳಗೆ ಮಾಡಿದ್ದೆ ಚುರುಮುರಿ ವಿಡಿಯೋ, ಆಮೇಲೆ ಸ್ವಲ್ಪ ಬ್ಯುಸಿ ಇದ್ದೆ ಫ್ರೆಂಡ್ಸ್. ಅದ್ರ ಸಲುವಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ. ಇನ್ನು ಮುಂದೆ ಹಾಕ್ತೀನಿ ಫ್ರೆಂಡ್ಸ್. ನಾನು ಯಾವಾಗ ಫ್ರೀ ಇರ್ತೀನೋ, ಯಾವಾಗ ಇದಿರುತ್ತೆ ಫ್ರೆಂಡ್ಸ್ ಅವಾಗ ನೋಡಿಕೊಂಡು ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಕಲಿಸ್ಕೊಂಡಿದ್ದೀವಿ, ಈ ಥರ ಕ್ವಾಂಟಿಟಿ ಇದ್ದರೆ ಸಾಕು. ಸೊ ಫ್ರೆಂಡ್ಸ್, ಆಮೇಲೆ ಇದಕ್ಕೆ ಕೊತ್ತಂಬರಿ, ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಜಾಸ್ತಿ ಇದ್ರೇ ಈರುಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈರುಳ್ಳಿ ಪಕೋಡ ಅಂತ ಹೆಸರೇ ಇದೆ ಅಲ್ವಾ ಇದಕ್ಕೆ, ಸೊ ಎಲ್ಲನೂ ಹಾಕ್ಬಿಡೋಣ. ಆಮೇಲೆ ಹಸಿಮೆಣಸಿನ್ಕಾಯಿ ಖಾರ ನೋಡಿಕೊಂಡು ಹಾಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್, ಇವಾಗ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಹಾಕಿದ್ದೀನಿ. ಸಪ್ಪೆ ಬರ್ತಿದ್ದಾವೆ ಫ್ರೆಂಡ್ಸ್ ಮೆಣಸಿನ್ಕಾಯಿ, ಖಾರ ಇಲ್ಲ ಇವಾಗ, ಆಲ್ಮೋಸ್ಟು ಸಪ್ಪೆನೇ ಬರ್ತಿದ್ದಾವೆ. ಅದ್ರ ಸಲುವಾಗಿ ಇದೆಲ್ಲ ಫ್ರೆಂಡ್ಸ್ ಅದು ಕಡಲೆ ಹಿಟ್ಟಿಗೆ ಹಾಕಿದ್ದೀವಲ್ಲ ನಾವೇನು ಈರುಳ್ಳಿ ಆಮೇಲೆ ಪಕೋಡ ಇದೆಲ್ಲ ಹಾಕಿದ್ದೀವಲ್ಲ, ಇದನ್ನೆಲ್ಲ ನೀಟಾಗಿ ನಾವು ಕಲಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಕಲಿಸ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೀಟಾಗಿ. ಎಲ್ಲ ಹೊಂದ್ಕೊಂಡ್ರೆ ಟೇಸ್ಟ್ ಬರುತ್ತಲ್ವ, ಇದು ಸಲುವಾಗಿ
ಓಕೆ ಫ್ರೆಂಡ್ಸ್, ಈ ಥರ ಈ ಕ್ವಾಂಟಿಟಿ ಇದ್ದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಈ ಕ್ವಾಂಟಿಟಿ ಇದ್ದರೆ ಈರುಳ್ಳಿ ಪಕೋಡ ಚೆನ್ನಾಗಿ ಬರುತ್ತೆ. ಆಮೇಲೆ ಫುಲ್ಲು ಡ್ರೈ ಆಗಿ ಕೂಡ ಮಾಡ್ತಾರೆ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರ್ಬೋದು ಅದು. ಈ ಥರ ಕಡಲೆ ಹಿಟ್ಟು ಅಲ್ದಿರ ಸಾರಿ ಈ ಥರ ನೀರು ಹಾಕ್ದಿರಾ ಬರೀ ಕಡಲೆ ಹಿಟ್ಟಿಗೆ ಈರುಳ್ಳಿ ಅಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ಲ ಅದನ್ನು ಮಾಡ್ತಾರೆ. ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ. ನಾನು ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಏನು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿರುತ್ತೆ ಹುಡಿ ಹುಡಿಯಾಗಿ. ಆದರೂ ಮಂಡಕ್ಕಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅನ್ನಕ್ಕೆ ಏನಾದರೂ ಬೇಳೆ ಸಾಂಬಾರು ತಿಳಿಸಾರು ಮಾಡಿರ್ತೀವಲ್ಲ ಸೈಡಿಗೆ ನಂಚ್ಕೊಳ್ಳೋಕ್ಕಾದ್ರೆ ಈ ಥರ ನಾವು ನೀರು ಹಾಕಿ ಮಾಡಿಕೊಡೋದೇ ಚೆನ್ನಾಗಿರುತ್ತೆ. ಅದು ಉದ್ರಾಗಿ ಮಾಡೋದು, ಅದು ಇದಕ್ಕೆ ಇದು ಚುರುಮುರಿ ಮಂಡಕ್ಕಿ ಒಗ್ಗರಣೆ ಇಂಥ ಸೈಡಿಗೆ ಹೇಳ್ತೇನೆ ಚೆನ್ನಾಗಿರುತ್ತೆ. ಬಾಣಲಿ ಸ್ವಲ್ಪ ಬಿಸಿ ಹಾಕಿದ್ವಿ, ಸ್ವಲ್ಪ ಎಣ್ಣೆ ಉಳ್ಕೊಳ್ಳೋಣ. ಡೀಪ್ ಫ್ರೈ ಮಾಡಬೇಕಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ತವಾ ಈಗ ಹೀಟಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಣ್ಣೆ ಕಾಯಕ್ಕಿಡೋಣ. ಸ್ವಲ್ಪ ಉರಿ ಕೊಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಯಾವುದೇ ಡೀಪ್ ಫ್ರೈ ಮಾಡಬೇಕಾದ್ರೆ ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ಸ್ವಲ್ಪ ನಾವು ಉರಿ ಜಾಸ್ತಿ ಕೊಟ್ಕೊಂಡು ಮಾಡ್ಕೋತೀವಪ್ಪ ಅಂತಂದರೆ ಮೇಲ್ಗಡೆ ಸೀಕೊಂಡಂಗೆ ಕಾಣಿಸುತ್ತೆ, ಒಳಗಡೆ ಹಸಿ ಇರುತ್ತೆ ಫ್ರೆಂಡ್ಸ್. ಇಟ್ಟು ಚೆನ್ನಾಗಿ ಬೆಂದಿರಲ್ಲ. ಯಾವುದೇ ಆಗಲಿ ಬೋಂಡಾ ಬಜ್ಜಿ ಯಾವುದೇ ತಗೊಳ್ಳಿ ನೀವು ಆದಷ್ಟು ಕಡಿಮೆ ಉರಿಯಲ್ಲೇ ಬೇಯಿಸಬೇಕು. ಟೈಮ್ ಹಿಡಿಯುತ್ತೆ ಕಡಿಮೆ ಉರಿಗೆ, ಆದ್ರೂ ಕಡಿಮೆ ಉರಿಯಲ್ಲೇ ಬೇಯಿಸಿದ್ರೆ ಇವನ್ನ ನೀಟಾಗಿ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯಿಲೆ ಫ್ರೆಂಡ್ಸ್, ಎಣ್ಣೆ ಕಾಯೋ ಗಂಟ ನೋಡಬೇಕು ನಾವು. ಇವಾಗ ಎಣ್ಣೆ ಕಾಯಿಲೆ ಅಂತ ಸ್ವಲ್ಪ ಉರಿ ಜಾಸ್ತಿನೇ ಕೊಟ್ಟಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಕಡಿಮೆ ಉರಿಯಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವುದೇ ಆಯಿಲ್ ಫುಡ್ ಆಗಿರಬೇಕು ಅದನ್ನು ಚಿಟಪಟ ಅಂತ ಇದೆ ಎಣ್ಣೆ. ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಾಗ ನಾವು ಹಾಕ್ಕೊಳ್ಳೋಣ. ಆಮೇಲೆ ಫ್ರೆಂಡ್ಸ್, ನಾನು ಹೊಸದಾಗಿ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ವಿದ್ಯಾ ಯೂಟ್ಯೂಬ್ ಕಿಚನ್ ಚಾನಲ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತು ಫ್ರೆಂಡ್ಸ್. ಆಲ್ಮೋಸ್ಟು ಎಲ್ರೂ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಿಗೂ ನಾವು ಚಾನ್ಸ್ ಕೊಡೋಣ ಫ್ರೆಂಡ್ಸ್. ಹೊಸಬ್ರನ್ನ ಅವ್ರಿಗೂ ನಾವು ಎಂಕರೇಜ್ ಮಾಡೋಣ, ಅವ್ರಿಗೂ ನಾವು ಸಪೋರ್ಟ್ ಮಾಡೋಣ ಫ್ರೆಂಡ್ಸ್, ಯಾರೇ ಆಗಲಿ. ಆಮೇಲೆ ನಿಮ್ಮದರಲ್ಲಿ ಕೂಡ ಯಾರಾದರೂ ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ಮಾಡಿದ್ರೆಗಿನ ಖಂಡಿತ ನಮಗೂ ತಿಳಿಸಿ. ನಾವು ಶೇರ್ ಮಾಡ್ತೀವಿ, ಲೈಕ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ತೀವಿ, ಕಾಮೆಂಟ್ ಮಾಡ್ತೀವಿ ಫ್ರೆಂಡ್ಸ್. ಅದೇ ಥರ ನೀವು ಕೂಡ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಉರಿ ಕಡಿಮೆ ಮಾಡಿಕೊಂಡು ಸ್ವಲ್ಪನೇ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಟೈಮ್ ಇದ್ದರೆ ನೆನೆಸ್ಬೋದು ಫ್ರೆಂಡ್ಸ್. ಇದು ಒಂದು 5 ನಿಮಿಷ 10 ನಿಮಿಷ ನೆನೆಸ್ಬೋದು. ನೆನೆಸಿದ್ರೆ ಇನ್ನೂ ಇರುತ್ತೆ. ಸೊ ನನಗೆ ಟೈಮ್ ಇಲ್ವಲ್ಲ, ಸಲುವಾಗಿ ಹಂಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಎಣ್ಣೆಗೆ ಬಿಟ್ಕೋಬೇಕು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಆದಷ್ಟು ಉರಿನ ಕಡಿಮೆ ಮಾಡ್ಕೊಳ್ಳಿ, ಚಿಕ್ಕದಾಗೆ ಬಿಟ್ಕೊಳ್ಳಿ, ಪರವಾಗಿಲ್ಲ.
ಈ ಥರ ಫ್ರೆಂಡ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವು ಆಯಿಲ್ ಫುಡ್ ಜಾಸ್ತಿ ತಿನ್ನಬಾರ್ದು, ಆದ್ರೂ ಇಂಥ ಇದು ಸೀಸನ್ ಬಂದರೆ, ಮಳೆಗಾಲ ಚಳಿಗಾಲ ಈ ಥರ ಬಂದರೆ ಮಾಡ್ಕೋಬೇಕು, ತಿನ್ನಬೇಕು ಅಂತಲೇ ಅನಿಸುತ್ತೆ ಪ್ರತಿಯೊಬ್ರಿಗೂ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಬಜ್ಜಿ ಬೋಂಡ. ನನಗಂತೂ ಇದು ತುಂಬಾ ಇಷ್ಟ. ಸೊ ಅದ್ರ ಸಲುವಾಗಿ ಯಾವಾಗವಾಗ ಮಾಡ್ತಿರ್ತೀನಿ. ಇಷ್ಟ ಫ್ರೆಂಡ್ಸ್. ಅವು ಬೆಂದಮೇಲೆ ಇದು ಮಾಡ್ಕೊಳ್ಳೋದು, ಸ್ವಲ್ಪ ಉರಿ ಕೊಡೋಣ. ತೀರಾ ಮ್ಯೂಟ್ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಇವು ಬೇಯೋದೇ ಇವು ಹಾಕಿದ ತಕ್ಷಣ ಇವನ್ನೇನು ಮುಟ್ಟಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಯಾಕಂದರೆ ಹಿಟ್ಟು ಹಸಿದಿರುತ್ತಲ್ಲ ಒಂದೊಂದು ಕಲ್ಸ್ಕೊಡುತ್ತೆ. ಸೊ ಅದ್ರ ಸಲುವಾಗಿ ಸೆಕೆಂಡ್ ಹಂಗೆ ಬಿಡಬೇಕು. 5-6 ಸೆಕೆಂಡ್ ಬಿಟ್ಟರೆ ಫ್ರೆಂಡ್ಸ್ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಈ ಥರ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಆದಮೇಲೆ ಈ ಥರ ನಾವು ಅದನ್ನು ದಬ್ಬಾಕೋಬೇಕು ಫ್ರೆಂಡ್ಸ್, ಊಟ ಮಾಡಬೇಕು. ಇದು ಬೇಯಿಸೋದೇ ಒಂದು ಚೆಂದ ಫ್ರೆಂಡ್ಸ್. ಅದು ಸ್ಮೆಲ್ ಯಾವ ಥರ ಬರ್ತಾಯಿದೆ ನೋಡಿ, ಗಮ್ ಅಂತಿದ್ದಾವೆ. ಈ ಸ್ಮೆಲ್ಗೆ ತಿನ್ನಬೇಕು ಅನಿಸುತ್ತೆ. ಬಜ್ಜಿ ಪಕೋಡ ಬೋಂಡ ಇಂಥವು ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಈರುಳ್ಳಿ ಪಕೋಡ ಅಂತಂದರೆ ತುಂಬಾ ಇಷ್ಟ. ಇನ್ನೇನು ಫ್ರೆಂಡ್ಸ್ ಸಮಾಚಾರ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಅಡುಗೆ ಯಾವ ಥರ ಇರ್ತವೆ. ಆಮೇಲೆ ನಾನು ಇದೇ ಫಸ್ಟ್ ಫ್ರೆಂಡ್ಸ್ ನಾನು ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಾನು ಇದರಲ್ಲಿ ಮಾಡ್ತಾಯಿರೋದು. ಪ್ಲೀಸ್ ನನ್ನ ಫೀಡ್ಬ್ಯಾಕ್ ತಿಳಿಸ್ಕೊಡಿ, ಯಾಕಂದರೆ ನನಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಅದ್ರ ಸಲುವಾಗಿ ಹೊಸ್ದಾಗಿ ಮಾಡ್ತಾಯಿರೋದಲ್ವಾ, ಏನಾದರೂ ಫೀಡ್ಬ್ಯಾಕ್ ತಿಳಿಸಿ ಫ್ರೆಂಡ್ಸ್. ಎಷ್ಟು ಇದು ಚೆನ್ನಾಗಿ ಮಾಡ್ತಿದ್ದೀವಾ ಇಲ್ವಾ, ಇನ್ನೂ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನು ನಿಮಗೆ ನೀವು ಯಾವ ಥರ ಗೈಡ್ ಮಾಡ್ತೀರೋ ಅದೇ ಥರನೇ ನಡ್ಕೋತೀನಿ, ಯಾಕಂದರೆ ಇದ್ರ ಬಗ್ಗೆ ನನಗೆ ಏನು ಐಡಿಯಾ ಇಲ್ಲ. ಸೊ ಅದ್ರ ಸಲುವಾಗಿ ನಮಗೆ ಈ ಥರ ಹಂಗಲ್ಲ ಹಿಂಗೆ ಮಾಡಿಕೊಡಿ, ಹಂಗಲ್ಲ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ಮಾಡ್ಬೋದು ನೀವು. ನಾನು ನಿಮ್ಮ ಕಾಮೆಂಟ್ಸು ಓದ್ತಾ ಇರ್ತೀನಿ ಫ್ರೆಂಡ್ಸ್, ನೋಡ್ತಿರ್ತೀನಿ. ವಿಜಯ್ ಅವರು ಕಾಮೆಂಟ್ ಮಾಡಿದರು, ತುಂಬ ಚೆನ್ನಾಗಿದೆ ವಿದ್ಯಾ ಅವರೇ ಅಂತ ಹೇಳ್ಬಿಟ್ಟು. ವಿಜಯ್ ಅವರೇ ನಿಮ್ಗೆ ಧನ್ಯವಾದ. ಅದೇ ಥರ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ವಿಜಯ್ ಅವರೇ, ಆಮೇಲೆ ನಿಮ್ಮ